ನನಗೆ ಅನ್ಯಾಯ ಮಾಡ್ತಾನೆ. ಏನು ಧರಿಸ್ಬಿಟ್ಟು ಮಾಡೋಂಗಿಲ್ಲ, ವಂಶವೃಷನು ಮಾಡೋಂಗಿಲ್ಲ. ಪ್ರಕಾಶನನು ಅವನು ಇನ್ನೊಬ್ಬನು ಸೆಕ್ರೆಟರಿ ನನಗೆ ಲಂಚ ಕೇಳ್ತಾರೆ. ಒಂದು ಧರಿಸ್ಬಿಟ್ಟು ಮಾಡ್ಸೋಕ್ಕೆ 300-400 ಕೊಡಬೇಕು ಅವ್ರಿಗೆ ಸೈನ್ ಹಾಕೋಕ್ಕೆ ಬರೋಕ್ಕೆ. ನೀವೇ ಸೈನ್ ಹಾಕೋ ನೀವೇ ಅಂತೀರ. ಊರವರು ಸೈನ್ ಬೇಕು ಅಂತಾರೆ. ನಾನು ಹಾಕ್ಕೊಟ್ರೆ ನೀನೇ ಮಾಡಿಸ್ಕೊಬನ್ನಿ ಅಂತಾರೆ. ನನಗೆ ದುಡ್ಡು ಕೇಳ್ತಾರೆ. 3 ದಿನ ಫೋನ್ ಎತ್ತಕ್ಕಿಲ್ಲ. ಚಾಚಾರು, ಪ್ರಕಾಶು, ಶೇಖರು ನನಗೆ ಹೇಳಕ್ಕೆ ಬರೋಕ್ಕಿಲ್ಲ. ನನಗೆ ವಿದ್ಯೆ ಇಲ್ಲ. 8 ವರ್ಷದಿಂದ ತಿರುಗ್ತಾ ಇಲ್ಲಿ, ನನಗೆ ಕಾತಾಗ್ತಾ ಇಲ್ಲ. ಪ್ಯಾರಜಾನು ನನ್ನ ಜಮೀನು ಅವನು ಕರಿತಾ ಇಲ್ಲ, ಮಾಡ್ತಾ ಇಲ್ಲ. ಅನೀಪು, ಪ್ಯಾರಜಾನು ಇವರು 3 ದಿನದಿಂದ ನನಗೆ ತೊಂದರೆ ಆಗ್ತಾ ಇತ್ತೆ. ಇಲ್ಲಿ ತಾಚಾರ ಹೇಳ್ತಾರೆ ವಂಶವೃಕ್ಷ ಇಲ್ಲ ಅಂತ. ನನ್ನ ವಂಶವೃಕ್ಷ ನಡೆಯುತ್ತೆ. ನನ್ನ ತಂದೆ ತಾಯಿ ಕಡೆದು 3 ವಂಶವೃಕ್ಷ ಮಾಡ್ತೀನಿ. ಅವನು ಮಾಡಿದ್ದಾರೆ ಪ್ರಕಾಶು. ನನಗೆ ಜಮೀನು ಖಾತೆ ಮಾಡಿಕೊಡ್ತಾ ಇಲ್ಲ. ಅದ್ಲಿ ಬದಲಿ ಆಗಿರೋದು ಖರ್ಚು ಇದು ಮಾಡ್ತಾ ಇಲ್ಲ. ನೋಟಿಸು ಕಟ್ತಾ ಇಲ್ಲ. ಚಾಚಾರು ವಜಾ ಮಾಡಿದ್ದಾರೆ. ಚಾಚಾರು ಕೂಡ ನಡೀತು. ನಮ್ಮ ಅಣ್ಣದೈರು ತಕರಾರು ಹಾಕಿದ್ರು, ವಜಾ ಮಾಡಿದ್ದಾರೆ. ನಮ್ಮ ಅಣ್ಣಿರ್ದು ಹೆಸರಲ್ಲಿಲ್ಲ ಜಮೀನು, ರೈಮನ್ ಹೆಸರಲ್ಲಿತ್ತೆ. ವಜಾ ಮಾಡಿ ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನನಗೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ. ನನಗೆ ಶೇಖರ್ ಅಂತಾನೆ ನಿಮ್ಮ ತಂದೆ ಹೆಸರಿಗೆ ಇಡ್ತಿ ಅಂತ. 14 ಜನ ಮಕ್ಕಳು ನಮ್ಮ ತಂದೆಗೆ, ಒಬ್ಬರಲ್ಲ ಇಬ್ಬರಲ್ಲ, 14 ಜನ ಮಕ್ಕಳು, 2 ಹೆಂಡತಿಯರು. ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರು ವಾಚ್ಮನ್ ಎಲ್ಲ ಕರೀತಾರೆ ನನಗೆ ಡೈರೆಕ್ಟಾಗಿ. ಬಾರೋ ಮಾತಾಡೋಣ ಅಂತಾರೆ. ನನಗೆ ಆಚೆಗೆ ದುಡ್ತಾರೆ. ನಾನು ರೈತರ ಸಂಘಕ್ಕೆ ಸೇರಿದ್ದೀನಿ. ನಮ್ಮ ಮೈಸೂರಿಗೆಲ್ಲ ಹೋಗ್ತೀನಿ. ಶಿವರಾಮು ಎಲ್ಲ ಗೊತ್ತು. ಅವರು ಫೋನ್ ಮಾಡಿದ್ರು ಎತ್ತಂಗಿಲ್ಲ. ನಾನು ಪಕ್ಕ ಕಾಂಗ್ರೆಸ್. ನನಗೆ ಹೇಳ್ತಾರೆ BJP ಬಿಡ್ತಾ ಹೋಗಿ ಅಂತಾರೆ. ಇವನು ಹೇಳ್ತಾನೆ 5,000 ಆಗೋರು, ಅವರು 5 ಲಕ್ಷ ಅಂತಾನೆ ಪ್ರಕಾಶು. ಇವ್ರು ಯಾರು ಹಾಕಲಿ, ನನಗೆ ಬೇಕಾದದು ಇದು. ನನ್ನ ಮನೆ ಬಿದ್ದು ಹೋಗಿತ್ತಲ್ಲ ನನಗೆ ಎಲ್ಲ. ನಾನು ಜೆಂಡ ಹಿಡ್ಕೋದ್ರೆ BJP ಹೋದ್ರು ಅಂದ್ರು. ನಾನು ಉಳ್ಳಳ್ಳಿ ಇವರು ಸುರೇಶ್ ಬಂದ್ರೆ